ಈ ಜಿಮ್ಸ್ನಲ್ಲಿ ಡಯಾಲಿಸಿಸ್ಗಾಗಿ ರೋಗಿಗಳು ಪರದಾಡ್ತಿದ್ದಾರಂತೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ತವರೂರಿನಲ್ಲೇ ಪರದಾಟ. ವೈದ್ಯಕೀಯ ಶಿಕ್ಷಣ ಸಚಿವರ ಊರು ಕಲಬುರಗಿಯಲ್ಲಿ ಸಮಸ್ಯೆ ಆಗಿದೆ. ಡಯಾಲಿಸಿಸ್ ಯಂತ್ರ ಕೆಟ್ಟು ಹೋದ ಹಿನ್ನೆಲೆಯಲ್ಲಿ ರೋಗಿಗಳು ಪರದಾಡಿದ್ದಾರೆ. ಡಯಾಲಿಸಿಸ್ಗೆ ಬಂದವರನ್ನ ವಾಪಸ್ ಕಳಿಸಿದ್ದಾರೆ ಸಿಬ್ಬಂದಿ. ಡಯಾಲಿಸಿಸ್ ಅನ್ನುವಂಥದ್ದು ಒಂದು ನಿರಂತರ ಪ್ರಕ್ರಿಯೆ, ಅದು ಆಗಲೇಬೇಕು ಶುಗರ್ ಪೇಷಂಟ್ಗಳಿಗೆ. ಜೊತೆಗೆ ಕಿಡ್ನಿ ಫೇಲ್ಯೂರ್ ಆದವರಿಗೆ ಡಯಾಲಿಸಿಸ್ ಬಹಳ ಇಂಪಾರ್ಟೆಂಟು. ಸೊ ಹಾಗಾಗಿ ಈಗ ಅದರ ಯಂತ್ರ ಕೆಟ್ಟು ಹೋಗಿ ಈಗ ವಾಪಸ್ ಕಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. यस और मशीन चालू ಪಾಸಿಟಿವ್ ಅಂದರೆ ಅವ್ರಿಗೆ ಸಪ್ರೇಟೇ ಮಾಡ್ತಾರೇನು? ಶುಗರ್ ಇದ್ದವ್ರಿಗೆ ಭೀ ಅದ್ರಾಗೆ ಮಾಡ್ತಾರೆ. ಶುಗರ್ ಬೇರೆ ನಂಬರ್ ಎಲ್ಲಿ ಬರ್ಸ್ಕೊಂಬರ್ಬೇಕು ರೀ? 50 ಪೇಷಂಟ್ 15 ಇಲ್ಲ 50 ಪೇಷಂಟ್ ಹೊಸ ರಿಜಿಸ್ಟ್ರೇಷನ್ ಅವ್ರಿ ನಮ್ಮನ್ನು ವೇಟಿಂಗ್ ರೆಗ್ಯುಲರ್ ಪೇಷಂಟ್ ಬರೋವ ಬಂದು ಅಂತಂದ್ರೆ ಅಡ್ಜಸ್ಟ್ ಯಾವಾಗ ಬರ್ಬೇಕು ರೀ? ಯಾವಾಗ ಜಮಾ ಹೋದ್ಮೇಲೆ ಬರ್ಬೇಕು ರೀ? ಮತ್ತು ಈ ಬಡವ್ರಿಗೆ ಈಗ ಸರ್ಕಾರದ ಹಾಕೋನಿ ಅಂದ್ರೆ ಬಡವ್ರದ್ದು ಇರ್ತದೆ. ಈಗ ನಮ್ಮ ರೊಕ್ಕ ರೂಪಾಯಿ ಇದೆ ಅಂದ್ರೆ ನಾವೇ ಇಲ್ಲಿ ಕೆಳಗೆ ಬರುತ್ತೆ, ಹೊರಗೆ ಮಾಡಿಸ್ಕೊತಿದ್ದು. ನೀವು ಏನೇ ಹೇಳಲ್ಲ ಏನು ಅವ್ರಿಗೆ ಭೇಟಿಯಾಗಿ ಗಟ್ಟಿಯಾಗಿ ಬರ್ರಿ, ನಾವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊತೀವಿ. ಯಾವಾಗ ಬರ್ತದೆ ನಂಬರ್? ಏನು ನಂಬರ್ ಬರ್ತಾವಂತಲ್ರಿ? ನಂಬರ್ ಇನ್ನೇ ಸದ್ಯಕ್ಕೆ ಬರಲ್ಲ ರೀ. ಮಷಿನ್ಗಳು ಬರೋವ ಬಂದು ಅಂತಂದ್ರೆ ಅವಾಗ ನಿಮಗೆ ಫೋನ್ ಮಾಡ್ತಾರೆ. ಮಷಿನ್ ಎಲ್ಲ ಕೆಟ್ಟೋಗ್ಯಾವ ರೀ, ಅಷ್ಟು ಖರಾಬ್ ಇದೆ. ಹಾಂ, 2 ಮಷಿನ್ ಚಾಲು ಆಗ್ತದೆ. ನಮ್ಮನೆ ರೆಗ್ಯುಲರ್ ಪೇಷಂಟ್ಗಳೇ ವೇಟಿಂಗ್ ಅವ. ಅಪ್ಪು ಒಮ್ಮೆಲೆ 5 ಮಷಿನ್ ಖರಾಬ್ ಆಗ್ಯಾವ ರೀ, ಹೊಸ ಬರತ್ತ ವೇಟಿಂಗ್. ಸರಿ ಜಿಮ್ಸಲ್ಲಿ ಈ ಡಯಾಲಿಸಿಸ್ ಮಷಿನ್ ಕೆಟ್ಟೋಗಿ 6 ತಿಂಗಳಾಯ್ತು. ಈಗ 6 ಕೆಟ್ಟಿದೆ. ಈಗೇನಾಗಿದೆ, ಡಯಾಲಿಸಿಸು ಜಿಮ್ಸ್ ಅಂದರೆ ಮೆಡಿಕಲ್ ಕಾಲೇಜ್ ಅಂಡರ್ ಇರಲಿಲ್ಲ, ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂಡರ್ ಇತ್ತು. PPP ಮಾಡಲಲ್ಲಿತ್ತು. ಆ PPP ಮಾಡಲಲ್ಲಿ ಏನಾಗಿದೆ, ಈ ಹಿಂದೆ ಯಾರು ಇದನ್ನು ಟೆಂಡರ್ ತೆಗೆದುಕೊಂಡಿದ್ರು, ಈ ನಮ್ಮ ಡಿವಿಷನ್ದು ಟೆಂಡರು ಅವರು ಟೆಂಡರ್ದಾರರು ಅದು ಕೆಲಸ ಬಂದ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಅವರು ರೀಟೆಂಡರ್ ಮಾಡಿದರೂ ಕೂಡ ಅದು ಇನ್ನೂ ಇತ್ಯರ್ಥ ಆಗಿಲ್ಲ. ನಾನು ಆರೋಗ್ಯ ಸಚಿವರಿಗೂ ಮಾತಾಡಿದ್ದೀನಿ, ಆರೋಗ್ಯ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೂ ಮಾತಾಡಿದ್ದೀನಿ. ಹಾಗಾಗಿ ಅವರೇನು ಹೇಳಿದ್ದಾರೆ, ಟೆಂಪರರಿಲಿ ಜಿಮ್ಸಲ್ಲಿ ನೀವು ನಡೆಸಿ ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ನಾನು ಮೊನ್ನೆ ನನ್ನ ಗಮನಕ್ಕೆ ಬಂದ ಮೇಲೆ ನಾನು DHOಗೆ ಅವ್ರಿಗೆಲ್ಲ ಹೇಳಿದ್ದೆ, ನಮ್ಮ ಜಿಲ್ಲೆಯಲ್ಲಿ ಯಾವುದ್ಯಾವ್ದು ಅಂದರೆ ಅಡಿಷ್ನಲ್ ಮಷಿನ್ಸ್ ಇದೆ, ಡಯಾಲಿಸಿಸ್ ಮಷಿನ್ಸ್ ಅವೆಲ್ಲ ತಂದು ಇನ್ಸ್ಟಾಲ್ ಮಾಡಿ ಅಂತ ಹೇಳಿದ್ದಾರೆ. ಒಂದು 4-5 ಐಡೆಂಟಿಫೈ ಮಾಡಿದ್ದಾರೆ. ಈಗ ಅದೆಲ್ಲ ಸರಿಪಡಿಸೋದಕ್ಕೆ ಮಾಡ್ತಾಯಿದ್ದಾರೆ. ಇದು ಟೆಂಡರ್ ಆಗೋವರೆಗೆ ಮೆಡಿಕಲ್ ಎಜುಕೇಷನ್ ನಡೆಸಿ ಅಂಥೇಳಿ ಅವ್ರಿಗೆ ಹೇಳಿದ್ದೀವಿ. ಅದು ಇಂಪ್ರೂವ್ ಮಾಡ್ತಾಯಿದ್ದಾರೆ. 4-5 ಅಡಿಷ್ನಲ್ ಮಷಿನ್ಸನ್ನು ಅಲ್ಲಿ ಇನ್ಸ್ಟಾಲ್ ಮಾಡ್ತಾಯಿದ್ದಾರೆ. 2-3 ಡೇಸಲ್ಲಿ ಈ ಜಿಮ್ಸ್ನಲ್ಲಿ ಡಯಾಲಿಸಿಸ್ಗಾಗಿ ರೋಗಿಗಳು ಪರದಾಡ್ತಿದ್ದಾರಂತೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ತವರೂರಿನಲ್ಲೇ ಪರದಾಟ. ವೈದ್ಯಕೀಯ ಶಿಕ್ಷಣ ಸಚಿವರ ಊರು ಕಲಬುರಗಿಯಲ್ಲಿ ಸಮಸ್ಯೆ ಆಗಿದೆ. ಡಯಾಲಿಸಿಸ್ ಯಂತ್ರ ಕೆಟ್ಟು ಹೋದ ಹಿನ್ನೆಲೆಯಲ್ಲಿ ರೋಗಿಗಳು ಪರದಾಡಿದ್ದಾರೆ. ಡಯಾಲಿಸಿಸ್ಗೆ ಬಂದವರನ್ನ ವಾಪಸ್ ಕಳಿಸಿದ್ದಾರೆ ಸಿಬ್ಬಂದಿ. ಡಯಾಲಿಸಿಸ್ ಅನ್ನುವಂಥದ್ದು ಒಂದು ನಿರಂತರ ಪ್ರಕ್ರಿಯೆ, ಅದು ಆಗಲೇಬೇಕು ಶುಗರ್ ಪೇಷಂಟ್ಗಳಿಗೆ. ನಮ್ಮದು ಹಚ್ಚದ್ದಾರೆ ಎಲ್ಲ ಹಚ್ಬೇಕ್ರಿ ನಂಬರ್. ಜೊತೆಗೆ ಕಿಡ್ನಿ ಫೇಲ್ಯೂರ್ ಆದವರಿಗೆ ಹಚ್ಬೇಕಂತ ಡಯಾಲಿಸಿಸ್ ಬಹಳ ಇಂಪಾರ್ಟೆಂಟು. ಸೊ ಹಾಗಾಗಿ ಈಗ ಅದರ ಯಂತ್ರ ಕೆಟ್ಟು ಹೋಗಿ ಈಗ ವಾಪಸ್ ಕಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಸ್ और मशीन चालू ಪಾಸಿಟಿವ್ ಅಂದರೆ ಅವ್ರಿಗೆ ಸಪ್ರೇಟೇ ಮಾಡ್ತಾರೇನು? ಶುಗರ್ ಇದ್ದವ್ರಿಗೆ ಭೀ ಅದ್ರಾಗೆ ಮಾಡ್ತಾರೆ. ಶುಗರ್ ಬೇರೆ ನಂಬರ್ ಎಲ್ಲಿ ಬರ್ಸ್ಕೊಂಬರ್ಬೇಕು ರೀ? 50 ಪೇಷಂಟ್ 15 ಇಲ್ಲ 50 ಪೇಷಂಟ್ ಹೊಸ ರಿಜಿಸ್ಟ್ರೇಷನ್ ಅವ್ರಿ ನಮ್ಮನ್ನು ವೇಟಿಂಗ್ ರೆಗ್ಯುಲರ್ ಪೇಷಂಟ್
ಬರೋವ ಬಂದು ಅಂತಂದ್ರೆ ಅಡ್ಜಸ್ಟ್ ಯಾವಾಗ ಬರ್ಬೇಕ್ರಿ, ಯಾವಾಗ ಜೀವ ಹೋದ್ಮೇಲೆ ಬರ್ಬೇಕ್ರಿ. ಮತ್ತು ಈ ಬಡವ್ರಿಗೆ ಈಗ ಸರ್ಕಾರದ ಹಾಕೋನಿ ಅಂದ್ರೆ ಬಡವ್ರದ್ದು ಇರ್ತದೆ. ಈಗ ನಮ್ಮ ರೊಕ್ಕ ರೂಪಾಯಿ ಇದೆ ಅಂದ್ರೆ ನಾವೇ ಇಲ್ಲಿ ಕೆಳಗೆ ಬರುತ್ತೆ, ಹೊರಗೆ ಮಾಡಿಸ್ಕೊತಿದ್ದು. ಬಟ್ ಇದು ಏನು ಮಾಡ್ಲಿಕ್ಕೂ ಆಗಲ್ಲ ಅದ್ರಲ್ಲಿ ನೀವು ಏನೇ ಹೇಳಲ್ಲೇನ್ರಿ ಅವ್ರಿಗೆ ಭೇಟಿಯಾಗಿ ಭೇಟಿಯಾಗಿ ಬರ್ರಿ, ನಾವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊತೀವಿ. ಯಾವಾಗ ಬರ್ತದೆ ಏನು ನಂಬರ್ ಬರ್ತಾವಂತಲ್ರಿ? ನಂಬರ್ ಇನ್ನೇ ಸದ್ಯಕ್ಕೆ ಬರಲ್ಲ ರೀ. ಮಷಿನ್ಗಳು ಬರೋವ ಬಂದು ಅಂತಂದ್ರೆ ಅವಾಗ ನಿಮಗೆ ಫೋನ್ ಮಾಡ್ತಾರೆ. ಮಷಿನ್ ಎಲ್ಲ ಕೆಟ್ಟೋಗ್ಯಾವ್ರಿ. ಅಷ್ಟು ಖರಾಬ್ ಇದೆ. ಹಾಂ, 2 ಮಷಿನ್ ಚಾಲು ಆಗ್ತವೆ. ನಮ್ಮನೆ ರೆಗ್ಯುಲರ್ ಪೇಷಂಟ್ಗಳೇ ವೇಟಿಂಗ್ ಅವ. ಅಪ್ಪು ಒಮ್ಮೆಲೆ 5 ಮಷಿನ್ ಖರಾಬ್ ಆಗ್ಯಾವ್ರಿ. ಅವು ಹೊಸ ಬರತ್ತಂತ ವೇಟಿಂಗ್. ಸರ್ ಈ ಜಿಮ್ಸಲ್ಲಿ ಈ ಡಯಾಲಿಸಿಸ್ ಮಷಿನ್ ಕೆಟ್ಟೋಗಿ 6 ತಿಂಗಳಾಯ್ತು. ಈಗ ಇದರಲ್ಲಿ 6 ಕೆಟ್ಟಿದೆ, ಎರಡೇ ಈಗೇನಾಗಿದೆ, ಡಯಾಲಿಸಿಸು ಜಿಮ್ಸ್ ಅಂದರೆ ಮೆಡಿಕಲ್ ಕಾಲೇಜ್ ಅಂಡರ್ ಇರಲಿಲ್ಲ, ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂಡರ್ ಇತ್ತು. PPP ಮಾಡಲಲ್ಲಿತ್ತು. ಆ PPP ಮಾಡಲಲ್ಲಿ ಏನಾಗಿದೆ, ಈ ಹಿಂದೆ ಯಾರು ಇದನ್ನು ಟೆಂಡರ್ ತೆಗೆದುಕೊಂಡಿದ್ರು, ಈ ನಮ್ಮ ಡಿವಿಷನ್ದು ಟೆಂಡರು ಅವರು ಟೆಂಡರ್ದಾರರು ಅದು ಕೆಲಸ ಬಂದ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಅವರು ರೀಟೆಂಡರ್ ಮಾಡಿದರೂ ಕೂಡ ಅದು ಇನ್ನೂ ಇತ್ಯರ್ಥ ಆಗಿಲ್ಲ. ನಾನು ಆರೋಗ್ಯ ಸಚಿವರಿಗೂ ಮಾತಾಡಿದ್ದೀನಿ, ಆರೋಗ್ಯ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೂ ಮಾತಾಡಿದ್ದೀನಿ. ಹಾಗಾಗಿ ಅವ್ರೇನು ಹೇಳಿದ್ದಾರೆ, ಟೆಂಪರರಿಲಿ ಜಿಮ್ಸಲ್ಲಿ ನೀವು ನಡೆಸಿ ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ನಾನು ಮೊನ್ನೆ ನನ್ನ ಗಮನಕ್ಕೆ ಬಂದ ಮೇಲೆ ನಾನು DHOಗೆ ಅವ್ರಿಗೆಲ್ಲ ಹೇಳಿದ್ದೆ, ನಮ್ಮ ಜಿಲ್ಲೆಯಲ್ಲಿ ಯಾವುದ್ಯಾವ್ದು ಅಂದರೆ ಅಡಿಷ್ನಲ್ ಮಷಿನ್ಸ್ ಇದೆ, ಡಯಾಲಿಸಿಸ್ ಮಷಿನ್ಸ್ ಅವೆಲ್ಲ ತಂದು ಇನ್ಸ್ಟಾಲ್ ಮಾಡಿ ಅಂತ ಹೇಳಿದ್ದಾರೆ. ಒಂದು 4-5 ಐಡೆಂಟಿಫೈ ಮಾಡಿದ್ದಾರೆ. ಈಗ ಅದೆಲ್ಲ ಸರಿಪಡಿಸೋಕ್ಕೆ ಮಾಡ್ತಾಯಿದ್ದಾರೆ. ಇದು ಟೆಂಡರ್ ಆಗೋವರೆಗೆ ಮೆಡಿಕಲ್ ಎಜುಕೇಷನ್ ನಡೆಸಿ ಅಂಥೇಳಿ ಅವ್ರಿಗೆ ಹೇಳಿದ್ದೀವಿ. ಅದು ಇಂಪ್ರೂವ್ ಮಾಡ್ತಾಯಿದ್ದಾರೆ. 4-5 ಅಡಿಷ್ನಲ್ ಮಷಿನ್ಸನ್ನು ಅಲ್ಲಿ ಇನ್ಸ್ಟಾಲ್ ಮಾಡ್ತಾಯಿದ್ದಾರೆ. 2-3 ಡೇಸಲ್ಲಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.